ಜನತಾ ಪಾರ್ಟಿ ಏನು ಕಡ್ದು ಕಟ್ಟೆ ಹಾಕ್ತಾರೆ ಬಂದು 4ನೇ ತಾರೀಕು 5ನೇ ತಾರೀಕು ನಾವು ನೋಡ್ತೇವೆ ಅದನ್ನು ಯಾವ ರೀತಿ ನಾವು ಕೂಡ ಕಾರ್ಯತಂತ್ರ ಮಾಡ್ಬೇಕು ನಾವು ಮಾಡ್ತೇವೆ. ರ್ಯಾಲಿ ಮಾಡ್ತಾರೆ ಅಂತ ಇದೆ ಸರ್, ಮಹದೇವಪುರದಿಂದ ಅಥವಾ ಫ್ರೀಡಂ ಪಾರ್ಕ್ನಿಂದ ಚುನಾವಣಾ ಆಯೋಗದವರೆಗೆ ರ್ಯಾಲಿ ಮಾಡ್ತಾರೆ ಅಂತ. ಎಲ್ಲಿಂದ ರ್ಯಾಲಿ ಮಾಡಿದ್ರು ಕೂಡ ಬೆಂಗಳೂರಿನ ಸಂಚಾರ ವ್ಯವಸ್ಥೆ ಅವ್ಯವಸ್ಥೆ ಆಗುತ್ತೆ, ಜನರಿಗೆ ತೊಂದರೆ ಆಗುತ್ತೆ. ನಿಮಗೆ ರ್ಯಾಲಿಗೆ ಅವಕಾಶ ಕೊಡಲ್ಲ ಸರ್? ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿ ಮನೆ ಮುತ್ತಿಗೆ ಹಾಕ್ತೇವೆ ಅಥವಾ ಯಾವುದೋ ಒಂದು ಹೋರಾಟ ಮಾಡ್ತೇವೆ ರೈತರ ಪರವಾಗಿ ಅಂತ ಹೇಳಿದ್ರೆ ಹೈಕೋರ್ಟ್ ಆರ್ಡರ್ ಕಾಪಿ ತೋರಿಸ್ತಾರೆ ಕಮಿಷನರ್ ಅವರು, ಪೊಲೀಸ್ ಕಮಿಷನರ್ ಅವರು. ಆದರೆ ಸಿದ್ದರಾಮಯ್ಯನವರು ಎಲ್ಲಿಂದ ಎಲ್ಲಿ ಬೇಕಾದ್ರೆ ಪಾದಯಾತ್ರೆ ಮಾಡ್ಬೋದು, ರಾಹುಲ್ ಗಾಂಧಿ ಎಲ್ಲಿಂದ ಬೇಕಾದ್ರೂ ಮೆರವಣಿಗೆ ಮಾಡ್ಬೋದು. ಇದು ಖಂಡಿತ ಸರಿಯಲ್ಲ. ಆ ರೀತಿ ಮೆರವಣಿಗೆ ಮತ್ತೊಂದು ಮಾಡೋದಕ್ಕೆ ನಮಗೊಂದು ಕಾನೂನು ಅವ್ರಿಗೊಂದು ಕಾನೂನು ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವಕಾಶ ಕೊಟ್ಟು ಅದಕ್ಕೆ ನಾವು ಹೋರಾಟ ಮಾಡೋಕೆ ನಾವು ಬೀದಿಗಳಿಗೆ ಹೋರಾಟ ಮಾಡ್ತೇವೆ. ಅದು ನಮ್ಮನ್ನು ತಡಿತಕ್ಕಂಥ ಕೆಲಸ ಮಾಡಬಾರ್ದು ಅವರು. ನೋಡಲಿ ಬರೋದು ವೆಯ್ಟ್ ಮಾಡೋಣ, ತಡೆಗುರು ಅವ್ರು ಬರೋದೇ ಫಸ್ಟ್, ಇನ್ನೂ ಖಾತ್ರಿ ಆಗಿಲ್ಲ, ತಲೆ ಕೆಡಿಸ್ಕೊಳ್ತೀರಿ ಅವರು. ಏನು ರಾಹುಲ್ ಗಾಂಧಿಯವರು ನೋಡಿ, ರಾಹುಲ್ ಗಾಂಧಿಯವರು ಹತಾಶರಾಗಿದ್ದಾರೆ, ದಿಕ್ತೋಚ್ತಾ ಇಲ್ಲ. ಒಂದು ಕಡೆ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಬೀದಿಗೆ ಬಂದಿದ್ದಾರೆ, ಬೇಲ್ ಮೇಲೆ ಅವರಿದ್ದಾರೆ. ಈ ರೀತಿ ಹತಾಶರಾಗಿ ರಾಹುಲ್ ಗಾಂಧಿಯವರು, ಯಾಕೆಂದರೆ ದೇಶದ ಯಾವುದೇ ರಾಜ್ಯಕ್ಕೆ ಹೋದರೂ ಕೂಡ ಅವ್ರಿಗೇನು ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಡಿ ಕೆ ಶಿವಕುಮಾರ್ ಇದ್ದಾರೆ. ಇಲ್ಲಿ ಬಂದು ಒಂಚೂರು ಪುಂಗಿ ಬಾರಿಸೋಂಥ ಪ್ರಯತ್ನ ಮಾಡ್ತಾರೆ. ಬರಲಿ, ಬಂದು ಅವ್ರು ಹೋರಾಟ ಮಾಡಲಿ, ಅದನ್ನು ಎದುರಿಸ್ತೇವೆ. ಜನತಾ ಪಾರ್ಟಿ ಏನು ಕಡ್ದು ಕಟ್ಟೆ ಹಾಕ್ತಾರೆ ಬಂದು 4ನೇ ತಾರೀಕು 5ನೇ ತಾರೀಕು ನಾವು ನೋಡ್ತೇವೆ ಅದನ್ನು ಯಾವ ರೀತಿ ನಾವು ಕೂಡ ಕಾರ್ಯ